ನಮ್ಮ ಶ್ರೀಮಾನ್ ಮರಿಯಪ್ಪನವರ ಈ ಗೃಹದಲ್ಲಿ ಆ ಮಹಾಮಹಿಮನಾತಕ್ಕಂಥ ಆ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನ ಹಾಡಲೋಸುಗ ಈ ಮಾರಾಪುರ ಗ್ರಾಮ ರಾಮನಗರ ಜಿಲ್ಲೆ ಮತ್ತು ತಾಲೂಕು ಇಲ್ಲಿ ಈ ಗೃಹದಲ್ಲಿ ಆ ಶನೇಶ್ವರ ಸ್ವಾಮಿಯ ಕಥೆಯನ್ನು ನಡೆಸಲು ಆಚರಣೆ ಮಾಡಲು ಬರುವ ದುರಿತ ದೋಷವನ್ನು ಭಗವಂತ ದೂರ ಮಾಡಿ ಸರ್ವರಿಗೂ ಸನ್ಮಾರ್ಗವನ್ನ ಸದ್ಬುದ್ಧಿಯನ್ನ ಒಳ್ಳೆ ಮನಸ್ಸನ್ನ ಮನಸ್ಥಿತಿಯನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಆ ಶನೇಶ್ವರ ಸ್ವಾಮಿನ ಬೇಡಲೋಸುಗ ಪ್ರಥಮ ಶ್ರಾವಣ ಇವತ್ತು ಮೊದಲನೇ ಶ್ರಾವಣ ಶನಿವಾರ. ಅದು ಅಲ್ಲದೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಎಷ್ಟು 80ನೇ ವರ್ಷ ಬಹಳ ಪವಿತ್ರವಾದಂಥ ದಿವಸ. ಈ ಗೃಹದಲ್ಲಿ ಹೀಗೆ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ನೆಲೆಸಿರಬೇಕು. ಎಲ್ಲರ ಮನಸ್ಸಿನಲ್ಲಿಯೂ ಆ ಭಗವಂತ ಸಂತೋಷವನ್ನ ತಂದು ಕೊಡಬೇಕು ಅಂತ ಕೇಳ್ತಾ ಆ ಶನೇಶ್ವರ ಸ್ವಾಮಿಯ ಕಥೆಯನ್ನು ಪ್ರಾರಂಭ ಮಾಡೋಣ. ಯಾವ ಕಥೆ ಮಾಡೋಣ ಅಂತ ಹೇಳ್ಬಿಡಿ. ರಾಜ ವಿಕ್ರಮ, ರಾಜ ಸತ್ಯವ್ರತ, ನಲ್ಲತಂಗಾದೇವತ ಶ್ರೀಪ್ರಭಾವ, ಭಕ್ತ ಪುರೂರವ, ಭಕ್ತ ಮಹಂದಾತ, ರಾಮಣ್ವ, ಜಟಾಯ ಮೋಕ್ಷ, ಶ್ರೀರಾಮ ಜನನ, ದಶರಥ ಕಲ್ಯಾಣ, ಗಣೇಶ ಮಹಿಮೆ, ಬಸವೇಶ್ವರ ಜನನ, ಶ್ರೀರಾಮರ ವೈಕುಂಠಾರೋಹಣ, ಶ್ರೀ ಹನುಮದ್ ವಿಲಾಸ, ಶ್ರೀರಾಮರ ವೈಕುಂಠಾರೋಹಣ. ಕಥಾ ಶ್ರವಣ ಮಾಡೋ ಶನೇಶ್ವರ ಸ್ವಾಮಿ ಕಥಾಶ್ರವಣ ಮಾಡೋದ್ರಿಂದ ಈ ಶ್ರಾವಣ ಮಾಸದಲ್ಲಿ ಈ ಪುಣ್ಯ ದಿವಸದಂದು ನಾವೆಲ್ಲರೂ ಹೇಳಿ ಕೇಳಿ ಬರುವ ದುರಿತ ದೋಷವನ್ನು ಭಗವಂತ ದೂರ ಮಾಡಲಿ. ಮುಂದೆ ಒಳ್ಳೆ ಮನಸ್ಸನ್ನ, ಒಳ್ಳೆ ಸನ್ಮಾರ್ಗವನ್ನ, ಒಳ್ಳೆ ಸದ್ಬುದ್ಧಿಯನ್ನ, ಒಳ್ಳೆ ಆಲೋಚನೆಯನ್ನ ಇಂಥ ಯುವಕರಿಗೆಲ್ಲ ಭಗವಂತ ಕೊಡಬೇಕು. ಆ ಭಗವಂತನ ಸೇವೆ, ಹರಿಕತೆ, ಆ ಒಂದು ಭಜನೆ, ಆ ಸಂಸ್ಕಾರವ ಎಲ್ಲರ ಮನೆಯಲ್ಲೂ ಎಲ್ಲರ ಮನಸ್ಸಿನಲ್ಲೂ ಉಳಿಬೇಕಾದ್ರೆ ಇಂತಹ ಧರ್ಮ ಕಾರ್ಯಗಳನ್ನ ನಮ್ಮ ಯಜಮಾನ ನಾವೀಗ ಅಲ್ಲೇ 4ನೇ ವರ್ಷ ಇರಬೇಕಿಲ್ಲ ಬಂದು 4 ವರ್ಷ ಈ 4ನೇ ವರ್ಷದಿಂದ ಕೂಡ ಆ ಪರಮಾತ್ಮನ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ಕಥೆಗಳಲ್ಲಿ ಈ ಸತಿ ಭಕ್ತ ಮಹಂದಾತ ಆಮೇಲೆ ಹೇಳ್ತೀನಿ ಒಂದು ವಿಚಾರ. ನಲ್ಲತಂಗಾದೇವಿ, ರಾಜ ಸತ್ಯವ್ರತ ಮತ್ತೆ ರಾಜ ವಿಕ್ರಮ. ರಾಜವಿಕ್ರಮನೇ ಮಾಡಿ ರಾಜವಿಕ್ರಮನೇ ಮಾಡಿ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ